ನಮ್ ಚಿಬ್ಬಣ್ಣ ಮದ್ವೆ ಕಾಗೆಗೂ ನರಿಗೂ ಆದಂಗ ಆಯ್ತಾ ಬಂದ ಒಸಿ ಬೆಂಕಿ ಕೂಡ ಮೋಟ್ ಬೀಡಿಗೆ ಬೆಂಕಿ ಹಾಕ್ಲೆ ಕಳಿಯ ನಮ್ ತಿಮ್ಮಣ್ಣ ಹೆಂಗ್ ಮದ್ವೆ ಗಂಡ ಬಿಟ್ಟವನೆ ಒಂದ್ ಕಟ್ ಬೀಡಿನೇ ಕೊಡ್ತಾನೆ ಅದಕ್ಕೆ ಅಂದ್ರಪ್ಪ ತಿಮ್ಮಣ್ಣ ನಂಗೆ ತಿಮ್ಮಣ್ಣ ತಿಮ್ಮಣ್ಣ ಬೇಕನಾಸಿ ತಗ ನಿನ್ ಹೆಂಡ್ರು ಬೋ ಪಸಂದ ಅವಳಂತೆ ಹ್ಞೂ ಹಂಗಂತಾರೆ ಹೇಳು ಏನ್ಲ ಅವಳ ಹೆಸರು ಹೋಗ್ರಪ್ಪ ನಕ್ಸಾಕ್ಯ ಎಲ್ಲ ಮದುವೆಗೆ ಬಂದ್ಬಿಡ್ರಪ್ಪ ಮದುವೆಗೆ ಬಂದ್ರೆ ಒಳ್ಳೆ ಊಟ ಇಲ್ಲಿದ್ರೆ ಬರೇ ಬೂಂದಿ ಕಾಳು ಗಾರೆ ಗುಳ್ದಿರೋದು ತಿಮ್ಮಣ್ಣ ಹೋಗೋದು ಬಾಜಾ ಭಜಂತ್ರಿ ಸಮೇತ ಜಡ್ರ ಕರ್ಕೊಂಡ್ ಬರೋದು ಇದು ಸೆಂಟು ಸೆಂಟು ಇದೇನು ಎಳ್ಳೆಣ್ಣೆ ಸೀರೆ ಉಟ್ಕೊಂಡಿದ್ದೀಯಾ ಇದು ಲಂಗ ಸೀರೆ ಒಳಗೆ ಹಾಕೊಳ್ಳೋದು ಅಷ್ಟೇ ಅಲ್ಲ ಇದು ಬಾಡಿ ರೌಕೆ ಒಳಗೆ ಹಾಕೊಳ್ಳೋದು ರೌಕೆ ಒಳಕ್ ಹಾಕೊಳ್ಳೋದು ಬಾಡಿ ಸೀರೆ ಒಳಕ್ ಹಾಕೊಳ್ಳೋದು ಲಂಗ ಅಲ್ಲ ನಾ 8 ದಿನ ವ್ಯಾಪಾರ ಮಾಡ್ತೀವಿ ಇದನ್ನೆಲ್ಲ ಯಾರು ಕೇಳನೇ ಇಲ್ವಲ್ಲ ಮತ್ತೆ ಏನಮ್ಮಿ 2 ಬಟ್ಟೆ ಉಟ್ಕೊಂಡ್ರೆ ಮೈ ಭಾರ ಆಗಕ್ಕಿಲ್ವಾ ನೋಡು ನಂಗೆ ತೀಟ್ ಬಟ್ಟೆ ಹಾಕೊಂಡಿರೋದೆ ಹೆಂಗೊಂಥರ ಮುಜುಗರ ಆಯ್ತದೆ ಒತ್ತಾರಕ್ಕೆ ಬೇಗ ಹೇಳ್ಬೇಕು ಮನ್ಗಣಿ ಮತ್ತೆ ಗಾಡಿ ಕಟ್ಟಿಸ್ಬೇಕು ಮದುವೆನೆ ಬ್ಯಾಡ ಅಂತಿದ್ದ ಈಗ ಒಳ್ಳೆ ಫರ್ಮಾಯಿಸಿ ಎಣ್ಣೆ ಹೇಳ್ಕೊಂಬಂದೇನೆ ನೋಡು ನೀನು ಇದೀಯ ದ್ರಾವೆ ಬಂದ್ರೆ ಸಿಗದೆ ಎಲ್ಲೋಯ್ತಾಳ ಅವಳು ಗೌಡ್ರೆ ನಾ ಕಳಿಸಿದ ಹುಡುಗನ ವಿಷಯ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕರಿಗೌಡ್ರೆ ಪಟ್ಟಣದ ಹುಡುಗ ಓದೋನು ಮೇಲಾಗಿ ಬಾರಿ ಕೂಡ ಈ ಸಂಬಂಧ ಬೆಳೆಸಿದ್ರೆ ಮೋಸಂದಾಗಿರ್ತದೆ ಹಂಗಾರೆ
ಮುಂದಿನ ಬೇಸ್ತಾರ ಗಂಡಿನ ಕಡೆಯವ್ರನ್ನ ಕರೆಸ್ಬಿಡಿ. ಹುಡುಗನು ನೋಡ್ದಂಗ ಆಯ್ತದೆ, ಮುಂದೆ ಶಿವ ಮಾಡ್ದಂಗಾಗ್ಲಿ. ಆಯ್ತು ಆಯ್ತು, ಹಂಗಾರೆ ನಾ ಬರ್ತೀನಿ. ಹಂಗೆ ಹೋಯ್ತಾವ್ರೆ, ಒಸಿ ಉಣ್ಬಿಟ್ಟೋಗ ಕೇಳಿ. ಬೇಡ ಕಣ್ರವ್ವ, ಊಟದೊತ್ತಿಗೆ ಪಡವಾರಳ್ಳಿಗೆ ಹೋಗ್ಬೇಕಾಗೈತೆ. ಮುಂದಿನ ಬ್ಯಾಸ್ವಾರ ಹೆಂಗಿದ್ರು ನಿಮ್ಮನೆಗೆ ಊಟ ಮಾಡಕ್ ಬರ್ಬೇಕಾಗೈತಲ್ಲ, ನಾ ಬರ್ತೀನಿ. ತಡೀರಿ, ನಂಗೆ ಹೊಸ ತ್ವಾರದ ಕಡೆ ಕೆಲಸ ಐತೆ, ನಾ ಹೋಗಿದ್ ಬರ್ತೀನಿ. ಓ ಏನ್ರವ ಬೋ ಖುಷಿಯಾಗಿರಂಗದೆ? ಅದೇ ನಮ್ ರತ್ನಿ ಗಂಡಿನ ಸಮಾಚಾರ. ಅದಾ ಮಾತು ಕಾಯಾತೋ ಅಣ್ಣಾತೋ? ಅಣ್ಣದಂಗೆ ಕಾಣ್ತದೆ. ದ್ಯಾವ್ರು ಒಳ್ಳೇದೇ ಮಾಡ್ದ ಬಿಡಿ. ರತ್ನವ್ವ ಯಾವ್ದೋ ಹಳ್ಳಿ ಮುಕ್ಕನ್ ಕಟ್ಕೊಂಡು 3 ಹೊತ್ತು ಹಿಟ್ಟಿನ ಮುದ್ದೆ ತಿರುವಂಗಿಲ್ಲ. ನಿನ್ ಬಾಯ ಆರ ಹಂಗೆ ಆಯ್ತು. ಅದ್ ಏನ್ ಹೇಳಿ ನಂಜವ್ವ, ಎಲ್ಲೂ ಇಲ್ಲ ಅಂತ ಹೋಗಿ ಹೋಗಿ ಈ ಬಿದ್ರಾನ ಚೆದ್ರನ್ ತಂದೆ. ಏನಾಯ್ತು ಬಿಡಿ, ನಿಮ್ ಮಳೆ ಸಂಬಂಧ ತಾನೇ? ಅದು ಸರಿ ಅಲ್ಲ, ಅದೇನ್ ಮಾಟ ಮಾಡಿಸ್ಬಿಟ್ಟವಳು ಏನೋ. ಬಸವಣ್ಣನಂಗಿದ್ ನನ್ ಕಂದ ಒಳ್ಳೆ ಕೂತಿ ಕುಣ್ದಂಗ್ ಕುಣಿತಾವನೆ. ಇವಳು ನೋಡು, ಹೇಳು ಅಂದ್ರೆ ಹೇಳ್ತಾಳೆ, ಕುಂತ್ಕೊ ಅಂದ್ರೆ ಕುಂತ್ಕೊಂತಾಳೆ. ನಿನ್ ಮಗನಾದ್ರೂ ತಿಳ್ಕೋಬೇಕು, 3 ಕಾಸು ನೆಂಗ್ಸ್ಗೆ ಅಷ್ಟೊಂದ್ ಬೆಲೆ ಯಾಕೆ ಕೊಡ್ಬೇಕು? ನೋಡ್ದ ನಂಜವ್ವ, ಒಳ್ಳೆ ಚಿಟುಮುಳ್ಳು ಆಡಿಸ್ದಂಗ್ ಆಡಿಸ್ತಾವಳೆ ಅವನ್ನ. ನಿಮ್ ಮಟ್ಟಿಲಿ ಬೇರೆ ಏನು ಕೇಮಿ ಇಲ್ವಾ? 3 ದಿನವಾ ನಿನ್ ಸೊಸೆ ಮಾತಾ ಹಾಗಲಕಾಯಿ ಬಂದು ಬೇವಿನಕಾಯಿ ಸಾಕ್ಸಿ ಅಂತ ಅವ್ರನ್ನೇ ಕೇಳ್ತೀರಾ? ಏನಂದ್ರೆ ಬೋಸುಡಿ, ನೀ ದೊಡ್ಡ ಮಾರಾಣಿ ನೋಡು, ನೀನ್ ಕೇಳ್ಕೊಂಡು ಬರ್ಬೇಕು ಹೋಗ್ಬೇಕು ಅಲ್ವಾ? ಸರಿ ಬೊಗಳ್ಕೊಳ್ಳಿ, ನಾಯಿ ಬೊಗಳ್ಕೊಂಡ್ರೆ ದೇವ್ರ ಕಾಳಾಯ್ತದ. ಅಯ್ಯೋ ನನ್ ಸೌದತ್ ಮಗಳೇ, ನನ್ನೇ ನಾಯಿ ಅಂತೀಯ, ನೀನು ಬಾಯಿ ಹುಳು ಬೀಳ್ತವೆ. ನೋಡ್ದ ನಂಜವ್ವ ಹೆಂಗೈತೆ ಅಲ್ಲ? ನಮ್ ಕಾಲದಂಗೆ ನಮ್ಮ ಅತ್ತೆರ್ ನಾವ್ ಹಿಂಗೆ ಬಾಯಿ ತೆರಿತಿದ್ವಾ? ಬಿಡಿ, ಕಾಲ ಕೆಟ್ಟೋಯ್ತು. ನಾ ಇನ್ ಬರ್ತೀವಿ. ತಡೆ, ಬಾಯಿ ಕೊಟ್ಟೆನ್. ತಿಬಳು ತಿಬಳು ನಿದ್ದೆಡ್ರು ಎಗ್ಗವಳೆ. ಹೆಂಗವಳೆ ಅಂದ್ರೆ ಒಳ್ಳೆ ಗೊಂಬೆ ಹೆಂಗವಳೆ. ಹಂಗ ಬಿದ್ರಾಳ್ ಚೆದ್ರಾಗಿಂತ? ಓ ಆ ಬಿದ್ರಾಳ್ ಚೆದ್ರೇನ ನನ್ನ ನೆಂಡ್ರ ಮುಂದೆ ನೀವ್ ಇಳಿಸ್ಬೇಕು. ಒಂದಪ್ಪ ಲಬ್ಬರ್ಗೂ ಕರ್ಕೊಂಬತ್ತಿಬೇಡು. ಅದ್ ಹೆಂಗಾಯ್ತದೆ? ನನ್ನಂಗೆ ಕಳ್ಳು ಮುಳ್ಳು ದಾರಿಯಾಗೆಲ್ಲ ನಡಿಯಕಾಯ್ತದ? ಯಾಕಾಗಕ್ಕಿಲ್ಲ? ಯಾಕೆಂದ್ರೆ ಅವಳು ಸಂದಾಗವಳೆ. ಎಲ್ಲಿಗವಿ? ಕೆರೆಗೆ ಬಟ್ಟೆ ಹೋಗ್ಯಕ್ಕೆ. ಒಳ್ಳೆ ಆರೋಗ್ಯತೆ ಸವಾಸ ಆಯ್ತಲ್ಲ ನಿಂದು. ಮಾತಾಡ್ದೆ ಬಡಿ ತಾನ ಅಂತೀಯಲ್ಲ, ಬೇರೆ ಏನು ಕೇಳಿ ನನಗೆ. ನಾ ಕಿಲಿನಾಗಿದ್ರೆ ನಿಮ್ಗೇನ್ ಕಷ್ಟ? ಕಿರಿನು ಈಗ ಯಾವ ಪಿರಿಂಗಿ ಅವ್ರ ಮಾತಾ ನಾಕಾಳಿ. ನೀನ್ ಒಳ್ಳೆ ಬೊಮ್ಮನ ಆಯ್ತಲ್ಲ ನನಗೆ. ಏಟ್ಕಿ ತಗೊಳೋದು ಒಳಗೋಗಮ್ಮಿ. ಮರಂಕೆ ಬಾಯಲ್ಲಿ. ತಗೋ ಇಲ್ಲಿ. ಏನ್ಲ ಅದು? ನಾನಾಗ ನಿನ್ ಬಾಗ್ ಸತ್ತ ಬಿಟ್ನಾ? ಹೊಟ್ಟಿ ಕಾಲಿಡ್ತಿದ್ದಂಗೆ ಅವ್ವ ಅಂತ ಬರ್ತಾ ಇದ್ದೆ. ಪಕ್ಕಕ್ಕೆ ಎಂಟಿ ಬಂದ್ ಕಿವಿ ತಿರುಗಿಸ್ಬಿಟ್ಲು. ಅವ್ವಾನು ಇಲ್ಲ, ಯಾರು ಇಲ್ಲ ಅಲ್ವಾ? ಏನಮ್ಮ ಏನಾಗೋಯ್ತು ಅಂತ ಈಗ? ಸುಮ್ಕೆನೆ ಅದೇಗ ಏನು ಇಲ್ಲ ಕಣೋ. ಈ ಮನೇಲಿ 3 ಕಾಸಿನ ಬೆಲೆ ಇಲ್ಲದ ಮಾಡ್ಬಿಡ್ಗವಳೆ ನೀನ್ ಎಂಟ್ರು. ಊರಿಗೆ ಬಂದ್ 4 ದಿನ ಆಗಿಲ್ಲ, ಆಗ್ಲೇ ಊರ್ಗ್ ಹೊಂಟ್ ತಿಂತವಳೆ. ಅವ್ರ ಅಪ್ಪ ಬೇರೆ ಬಂದರೆ ಕರ್ಕೊಂಡೋದಕ್ಕೆ. ಹೌದಾ? ಸರಿ ಕಣವ. ಏನ್ಲ ಅದು ಸರಿ ಅಂದ್ರೆ? ಅಯ್ಯೋ ಗೂ ನನ್ನ ಮಗನೇ, ಹೋಗು ಒಳಕ್ ಹೋಗಿ ಅವಳಿಗೆ ಹೇಳು, ಗೌರವಸ್ತ್ರ ಮನೆ ಸೊಸೆರಂಗೆ ಮರ್ವಾದೆಗೆ ಒಳಗಿರು ಅಂತ.
ತರ ನಾನೆ ತರ. ಇದ್ಯಾಕೆ ಮರಕ್ಕೆ ಏನಾಯ್ತು? ನಿಮ್ಮ ಅವ್ವಂಗೆ ನನ್ನ ನೆರಳು ಬಿದ್ರೆ ಆಗಕ್ಕಿಲ್ಲ. ಒಳ್ಳೆ ಸೌತಿನ ಕಂಡಂಗ್ ಆಡ್ತಾರೆ. ಹೋಗ್ಲಿ ಆ ಸಾಟ್ ಉಣ್ಣಕ್ಕೆ ಬಾ. ನೀವ್ ವ್ಯಾಪಾರಕ್ಕೆ ಹೋಗಂಗಿಲ್ಲ, ನಿಮ್ಮ ಅವ್ವ ಶುರು ಮಾಡ್ತಾರೆ ಬೈಯಕ್ಕೆ. ಅದು ನಮ್ಮ ಅವ್ವಂಗೆ ಬೈದಿದ್ರು ಉಂಡಿದ್ ಅರ್ಗಾಕಿಲ್ಲ. ತೀಟೆ ಇದ್ರೆ ನೀವೇ ಬೈಸ್ಕೊಳ್ಳಿ. ಹಾ ನೋಟದಾಗಿನ್ನಗಿಯ ಮೀಟಿ ಮೋಜಿನಾಗಿ ಎಲ್ಲೆಯ ದಾಟಿ ಮೋಹವ ತೋರಿದೋಡ ಗಂಗ ಐತೆ. ತಂದ ನಾನೆ ತಾನೆ ತಂದಾನು ತಂದಾನೆ ನಾನೆ ತಂದ ನಾನೆ ತಾನೆ ತಂದಾನು ತಂದ ನಾನೆ ತಾನೆ ಮನೆ ವ್ಯವಹಾರ ಸಾಕು ನಿಂಗೆ, ನಾ ಊರಿಗೆ ಹೋಗ್ತೀನಿ. ನಾನೆ ತಂದ ನಾನೆ ತಾನ ತಂದಾನು. ಏಟ್ ದಿಮಾಕ ಮೀನಿಂಗೆ. ಓಹೋ ಏ ನಿಮ್ ಮಗಳಿಗೆ ಹೋಗುತ್ತಾನ ಕಲಿಸ್ತಿ ಹೋದ್ರು ಅಟ್ಟೆ ಹೋಯ್ತು. ಒಸಿ ಮಾನ ಮರ್ವತನ ನಾನೇನ್ ಮರ್ವಾದೆ ನೋಡಿ ನೋಡಿ ನಿಮ್ಮ ಮಗಳಿಗೆ. ಸಾಕ್ ಮುಚ್ಚಮ್ಮೆ ಬಾಯ್ನ. 4 ದಿವಸ ಊರಿಗೆ ಹೋಗಿ ಬಂದ್ರೆ ಎಲ್ಲ ಸರೋತದೆ. ನಾ ಬರ್ಲಾ? ವ್ಯಾಪಾರಕ್ಕೆ ಪ್ಯಾಟೆಗೆ ಹೋಗಿ. ಪ್ಯಾಟೆಗೆ ಯಾಕಲ? ಅವಳ ಊರಿಗೆ ಹೋಗಿ ಅಲ್ಲೇ ಇದ್ಬಿಡು. ಅದ್ಕಲ್ಲ ವ್ಯಾಪಾರಕ್ಕೆ ಹೋಗು ಹೋಗು. ಅಗ್ಗ ಅಂತ ತಿಳ್ಕೊಂಡು ಅದು ನನ್ನ ಭಾಗಕ್ಕೆ ಆವಾಜ್. ಏನ್ಲ ತಿಮ್ಮ, ಏಟ್ ಯೋಚನೆ ಮಾಡಿದ್ರು ಪ್ರಯೋಜನನೇ ಇಲ್ಲ. ನೀ ಸಂತೋಷ ಆಗಿರ್ಬೇಕು ಅಂದ್ರೆ ಮನೆ ಇಬ್ಬಾಗ ಆಗ್ಲೇಬೇಕು. ಸರಿ, ಮತ್ತೆ ಇವತ್ತೇ ಪಂಚಾಯತಿಗೆ ಇಟ್ಬಿಡು. ಹಂಗೆ ಮಾಡು, 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 ಹಂಗೆ ಮಾಡು. ಇವಳು ಯಾವಾಗ ಮನೆ ಕಾಲಿಟ್ಲು ಆಗ್ಲೇ ಈ ಮನೆ ಒಂದಾಗಿರ್ಕಲ್ಲ ಅನಿಸ್ತು. ಹೌದು ಹೌದು ಹೌದು. ಹೌದು. ಲೇ, ಕಾಲ ಕೆಟ್ಟೋಯ್ತು ಬಿಡೆ. ಗಾದೆ ಹೇಳಕ್ಕಿಲ್ವಾ, ಅತ್ತಿಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ. ಹೆಂಗಾಗೋಯ್ತು ಪೂನ್ಲ. ಇಂಥವಳು ಮನೆ ಸೇರ್ಕೊಂಡ್ರೆ ಎಲ್ಲ ಹಂಗೆ ಆಗೋದು. ತಮ್ಮಣ್ಣ, ನಾ ಹೇಳಿಲ್ವಾ ಪ್ಯಾಟೆ ಗಿಟ್ಸ್ ಬಂದವಳೆ ಅಂತ? ಹಂಗಂದ್ರಿ ಹೆಂಗೋ? ಹೆಂಗಾಯ್ತದ ನೋಡೋಣ ತಡಿಲ. ಇಲ್ಲಿ ಕೇಳ್ರಪ್ಪ, ಕೇಳ್ರಿ. ಕಷ್ಟ ಬಂದ್ರು
ಸುಖ ಇದ್ರು ದೇವ್ರು ಕೊಟ್ಟಿದ್ದ ಅನ್ನನ ತಿನ್ಕೊಂಡು ಈ ಅಣ್ತಂದಿರು ರಾಮ ಲಕ್ಷ್ಮಣರಂಗಿದ್ರು ಈಗ ನೋಡಿದ್ರೆ ಬೇರೆ ಆಗಕ್ ಕೂತವ್ರೆ. ನಾನು ಎಷ್ಟು ಹೇಳಿದ್ರು ಇವ್ರು ಕೇಳಕ್ಕಿಲ್ಲ. ಏನ್ ಮಾಡೋದು? ಬೇರೆ ಆಗೋಗ್ಬಿಡ್ತಾವ್ರೆ. ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗ್ಬಾರ್ದಾಗಿತ್ತು. ನಮ್ ಕೈಲಿ ಅವಳ ಜೊತೆ ನೀಗಕ್ಕಾಗಕ್ಕಿಲ್ಲ. ಪಾಲಾಗ್ಲಿ ಬಿಡಿ. ಎಷ್ಟಾದ್ರೂ ವರ್ಗ ಕನ್ನಡಿನ ಕೂಡ್ಸಕ್ಕಾಯ್ತದ? ನಿನ್ನಂತ ಹಾಳು ಮುಂಡರಿದ್ರೆ ಮನೆ ಹೊಡೆದು ಯಾರಿದು? ದೇವ್ರು ಚೆನ್ನಾಗಿಟ್ಟಿರ್ಲಿ ಸ್ವಾಮಿ. ಅಂದ್ಹಾಗೆ ಈ ಮನೇನು ಚೆನ್ನಾಗಿ ಮುಂದಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಅಂದ್ಹಾಗೆ ಇನ್ನೊಂದ್ಸರಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ. ಅದರಿಂದ ನಿಮಗೆ ನಿಮ್ಮ ಅಳಿಯ ಮಗಳಿಗೆ ಎಲ್ಲ ಒಳ್ಳೇದಾಗುತ್ತೆ. ಆವತ್ತು ನೀವೇ ಬಂದ್ಬಿಡಿ, ಬಟ್ಟೆ ಕಾಣಿಕೆ ತಗೊಂಡೋಗಿರಂತೆ. ನೋಡ್ರ? ಅಲ್ಲ ಸ್ವಾಮಿ, ಇವತ್ತಿಗೆ ಅವತ್ತಿಗೆ ಅಲ್ವೇ? ಆಯ್ತು ಅಳಿಮಯ್ಯ ಮಾವಯ್ಯ ಇನ್ನೇನ್ ಆತಲ್ಲ ಹೊರಡಿ. ಎಲ್ಲಾದ್ರೂ ಹೀಗಂದ್ರೆ ಆಗುತ್ತೆ. ಅಲ್ಲ ಸ್ವಾಮಿ, ಪುರೋಹಿತರ ಕಾಣಿಕೆ ಕೊಡೋದು ಬೇಡವಾ? ನಾನೇನು ಬರ್ತೀನಿ ತಿಮ್ಮಣ್ಣ. ಬರ್ತೀನಿ ಸ್ವಾಮಿ. ಏನ್ರು ಆಟದಲ್ಲೇ ಕಾಲ ಕಳಿತೀರಾ? ನಮಸ್ಕಾರ. ನಮಸ್ಕಾರ. ಆಯ್ತಾ ಕೆಲಸ? ಆಯ್ತಾಯ್ತು. ಆಗೋ ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಶಿವನ್ ಮೇಟ್ರು. ನಮಸ್ಕಾರಮ್ಮ. ನಮಸ್ಕಾರ. ಗೊತ್ತು ಗೊತ್ತು. ಬರ್ರಿ ಬರ್ರಿ ಬರ್ರಿ. ಮರಂಕಿ ನಡಿ ನಡಿ, ಮಂದಿಗೆ ಹಾಕು ಮಂದಿಗೆ ಹಾಕು. ನಾಯ್ಕ್ರೆ, ಊಟ ತುಂಬಾ ರುಚಿಯಾಗಿದೆ ಈ ಹಳ್ಳಿಲು. ಎಲ್ಲ ನಮ್ಮ ಮರಂಕಿನೇ ವ್ಯವಸ್ಥೆ ಮಾಡಿರೋದು. ಇಂಥ ಮಗಳನ್ನ ಪಡೆದು ನೀವೇ ಪುಣ್ಯವಂತರು. ಹೌದ್ರು ಹೌದ್ರು. ಊಟ ಸರಿಯಾಗಿ ಮಾಡಿ. ಅದೇ ಮರಂಕಿ ಮೇಟ್ರ ಹೇಳಿದ್ದು. ನೋಡಿ, ನಾನ್ ನಿಮ್ಗೆ ಹೇಳೋದೇ ಮರ್ತು ಬಿಟ್ಟಿದ್ದೆ. ನಿಮ್ಗೆ ಒಳ್ಳೆ ಅಳಿದೇವ್ರು ಸಿಕ್ಕಿದ್ದಾರೆ. ಸಿಕ್ಕಿನಿ ಸಿಕ್ಕಿನಿ. ತೊಲೆ ಮೇಕೆ ಹೊಸ ಮಂದಿಲ್ಗೆ ಐತೆ, ತಕೊಂಡ್ ಆಸಿ ಎಲ್ಲಡ್ಕೆ ತತ್ತೀನಿ. ಹಂಗ ಹಂಗ. ನಾಯ್ಕ್ರೆ, ಊರ್ ಕಡೆ ಎಲ್ರು ಚೆನ್ನಾಗವ್ರೆ. ಮನೆ ನಿಮ್ಮ ಅಪ್ಪ ಅವ್ರು ಸಿಕ್ಕಿದ್ರು, ಏನಾದ್ರೂ ಹೇಳೋದಿದ್ರೆ ಕೇಳ್ಕೊಂಬ ಅಂತ ಹೇಳಿದ್ರು. ನಾನ್ ಕೂಡ ಮೊನ್ನೆ ತಾನೇ ಬಂದೆ. ಮುಂದ್ವಾರ ಊರ್ ಕಡೆ ಬರ್ತೀನಿ ಅಂತ ಹೇಳಿ. ಆಯ್ತು, ನಾನಿನ್ ಬರ್ತೀನಿ. ಹಂಗೆ ಬರ್ತಾರೆ ಶಿವಣ್ಣರೇ. ಏನು ತಿಳಿದವು ಬೇರೆ ಆಗ್ಬಿಟ್ಟವೆ. ಏಟ ಆಗ್ಲಿ ಒಂದೇ ಊರ್ನರಲ್ವಾ, ನಿಮಗಿರೋಷ್ಟು ನ್ಯಾಯ ಉಳ್ದವ್ರಿಗಿದ್ದಾತೆ. ಪುರ್ಸತ್ತಾದ ಬಂದು ನಮ್ಮ ಮಳಿ ಮೈಂಗೆ ಬುದ್ಧವಾದ ಹೇಳ್ತಾ ಬಹಳ ದೊಡ್ಡ ಮಾತು. ಆಗ್ಲಿ, ಕಾಲಾವಕಾಶ ಮಾಡ್ಕೊಂಡು ಆಗಾಗ ಬರ್ತೀನಿ. ಬರ್ತೀನಿ. ಯಾರಲ್ಲ ನೀರೇ ನಾರಿ ಮುನಿಯೇ, ಯಾರಲ್ಲ ನೀರೇ ನಾರಿ ಮುನಿಯೇ, ಯಾರಲ್ಲ ನೀರು. ತೆಗೀರಿ.
ಆ ಮೇಟ್ರು ನೋಡಿದ್ರ ಎಲೆ ನಿಂಗೆ ಕ್ಲೀನ್ ಮಾಡ್ತಿದ್ರು. ಓ ಯಾರಲೆ ನೀರೇ ನಾರಿ ಮಣಿಯೇ, ಯಾರ ಎಲೆ ನೀರೇ ನಾರಿ ಮಣಿಯೇ, ಯಾರ ನೀರೇ ನಾರಿ ಮಣಿಯೇ. ಅವ್ರ ಊಟ ಮಾತು ಕತೆ ಏಟ್ ಚಂದ. ಅವ್ರ ಪೇಟೆಲಿ ನೀ ಟಾಟೆ ಅಂದ ಕೂಡ್ಲೆ ನಂಗೆ ಎಪ್ತಿಗೆ ಬಂತು. ದೇವಿರವರು ರತ್ನವಂಗೆ ಮತ್ತೆ ಲಂಗ, ಬಾಡಿ, ಕಮಂದೆಣ್ಣೆ, ಇನ್ನೂ ಏನೇನೋ ಪ್ಯಾಟೆ ಸಾಮಾನೆಲ್ಲ ತಗೊಂಬ ಅಂತಂದವ್ರೆ. ಮರಂಕಿ ನೀನು ಒಂದಪ್ಪ ಪ್ಯಾಟೆಗೆ ಬಂದು ಎಲ್ಲ ಕೊಡ್ಸ್ಕೊಡ್ ಮತ್ತೆ. ನಾನೇ ಬರ್ಬೇಕೇನೋ. ಮತ್ತೆ ಇದು ಇದು ಅದು ನಾಳೆಗೆ. ಮತ್ತೆ ಪ್ಯಾಟೆಗೆ ನಾಳಿಕೆ. ನಾಳೆಗೆ ಬರಿ ಬರಿ. ನಮ್ಮಂತ ಬಡವ್ರ ಮನೆಗೆ ತಾವು ಬರೋದು ನಮ್ ಪುಣ್ಯ. ಕುಂತ್ಕೊಳ್ಳಿ. ಏನು ತಿಳ್ಕೊಂಬಿಡಿ. ಈಗ್ಲಾದ್ರೂ ಕುಂತ್ಕೊಂಬೋದಲ್ಲ? ಬಂದ ವಿಷಯ ತಿಳಿಸ್ಬಿಟ್ಟು ಕುತ್ಕೋತೀನಿ. ಮೊನ್ನೆ ತಾನೇ ನಿಮ್ ಊರಿಂದಲೇ ಬಂದೆ. ನಿಮ್ ತಂದೆ ಹೇಳಿದ್ರು ನೀವು ನಿಮ್ ಯಜಮಾನ್ರು ಹಬ್ಬಕ್ಕೆ ತಪ್ಪದೆ ಹೋಗ್ಬೇಕಂತೆ. ವಿಷಯ ತಿಳಿಸ್ಬಿಡು ಅಂದ್ರು ಅಷ್ಟೇ. ನಾನು ಈ ಹಳ್ಳಿಗೆ ಮೇಸ್ಟ್ರಾಗಿ ಬಂದ್ಮೇಲೆ ನಿಮ್ಮಷ್ಟು ನಯ ನಾಜೂಕು ನಿಮ್ಮಂತ ಸುಂದರ ಯುವತಿಯರನ್ನ ಈ ಹಳ್ಳಿಲಿ ನೋಡ್ಲೇ ಇಲ್ಲ. ಕೂತ್ಕೊಳ್ಳಿ, ಒಂದ್ ಗಳಿಗೆ ಕಾಪಿ ತತ್ತೀನಿ. ಗೊತ್ತಾಯ್ತು, ನಾನು ಶಾಲೆ ಹೋಗ್ಬೇಕು. ಅಯ್ಯೋ, ನಿಮ್ಮ ನಂಗೆ ಕಳ್ಸಕ್ಕಾಯ್ತದ? ವಸೀತಾಳೆ. ಮನೆ ಚಿಕ್ಕದಾಗಿದ್ರು ತುಂಬಾ ಚೊಕ್ಕವಾಗಿ ಇಟ್ಕೊಂಡಿದ್ರಿ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ನೀವು ಪ್ರೀತಿಯಿಂದ ಮರಂಗಿ, ನೀನು ತಾನು ಅಂತಂದ್ರೆ ಸಾಕು. ಆಗ್ಲಿ, ಸಂತೋಷ. ಕಾಪಿ. ಕಾಫಿ ಅಲ್ಲ, ಕಾಫಿ. ಕಾಫಿ. ಕಾಪಿ ಅಲ್ಲ, ಕಾಫಿ. 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 ಮರಂಕಿ, ಅಂತೂ ಕೊನಕ್ಕೆ ನೀನೇ ಗೆದ್ಬಿಟ್ಟೆ ನೋಡು. ಯಾಕಂದ್ರೆ ಹಂಗಂದಿರ? ನೋಡು, ಮತ್ತೆ ನಮ್ ಮದ್ವೆ ಆದಾಗ್ಲಾಯ್ತು ನಿನ್ ಸುದ್ದ ಏನು, ಸೋಕಿ ಸಾಮಾನೇನು ನೀ ಹಾಕೊಳ್ಳೋದಿರ್ಲಿ, ಇಡೀ ಗವ್ವಳ್ಳಿನಾಗೆ ಯಾರ್ ನೋಡ್ಲಿ ನಿನ್ನಿಸ್ಯಾನೆ. ಅಲ್ಕಣಂದ್ರೆ ಮನ್ಸ ಅಂದ್ಮ್ಯಾಕೆ ಕಾಡ್ ಪಿರಾಣೆ ಸಮಾನ ನಾವ್ನು ಕಿಲೀನಾಗಿ ಶುದ್ಧವಾಗಿ ಇರೋದ್ ಬೇಡ್ವಾ? ಹೌದು ಅನ್ನು. ಮತ್ತೀಗ ನಮ್ ಶರೀರ, ನಮ್ ಬಟ್ಟೆ ಶುದ್ಧವಾಗಿದ್ಬಿಟ್ರೆ ಸಾಕ? ನಮ್ ಮನ್ಸುನು ಶುದ್ಧವಾಗಿರೋದ್ ಬೇಡ್ವಾ? ಎಲ್ಲನೂ ಶುದ್ಧ ಇರ್ಬೇಕು. ತಣಿಗೆ ಮುಂದೆ ಕನಸು ಕಾಣ್ತಾ ಇದ್ದೀರಾ? ಅನ್ನ ಹಾಕ್ತೀನಿ ತಾಳಿ. ಮರಂಕಿ, ಏನಾಯ್ತು? ಯಾಕೋ ಒಂಥರ ಆಯ್ತದೆ. ಕೂತ್ಕೋ ಕೂತ್ಕೋ. ಯಾಕೆ ಮೈಗೆ ಹುಷಾರಿಲ್ವಾ? ಹಸಿ ಹೊಟ್ಟೆ ನೋಯ್ತದೆ. ನಿಂಗೆ ಯಾಕೆ ಹೊಟ್ಟೆ ನೋವು ಬಂದದೆ ಅಂತ ನಂಗೆ ಗೊತ್ತದೆ.
ಒತ್ತೊತ್ತಿಗೆ ಮುದ್ದೆ ತಿನ್ಕೊಂಡಿದ್ರೆ ಯಾವ ನೋವು ಬರಾಕಿಲ್ಲ. ಅನ್ನ ಉಪ್ಪಿಟ್ಟು ಆಳು ಮೂಳು ಅಂತ ತಿಂತಿದ್ರೆ ಹಿಂಗೇನೆ. ಅದಕ್ಕೆ ಮತ್ತೆ ನಿಮ್ಗೇನು ಗೊತ್ತಿಲ್ಲ ಅನ್ನೋದು. ಮತ್ತೆ ಮತ್ತೆ ನಿಮಗೆ ಹೆಣ್ಣು ಬೇಕೋ ಗಂಡು ಬೇಕೋ? ಮತ್ತೆ ನಂಗೆ ಎರಡೂ ಬೇಕು. ಅನ್ನ ಹಾಕ್ತೀನಿ ತಾಳಿ. ಎಲ್ಲಾರ ಉಂಟಾ? ಕೂತ್ಕೋ ಕೂತ್ಕೋ, ನಿನ್ ಬಿಮ್ಮನ್ಸೆ. ಓ, ನಿನ್ನ ಹಂಗೆ ಬಿಟ್ಟವ್ರು ಉಂಟಾ? ಈಗ ನಾವು ಉಣ್ಣಿಸ್ತೀನಿ. ಅನ್ಬೇಕು. ಎಲ್ಲಿ 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 ಆ ಕಾಳ ಹೇಳ್ದ ಎಂಡ್ರು ಶಿವಣ್ಣನಿಂದ ಬಸರಂತೆ. ಮಗನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಗುರು, ಯಾವಾಗ್ಲೂ ಆ ಮರಂಕೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀಯಲ್ಲ, ಇದೆಲ್ಲ ಆ ತಿಮ್ಮನ್ ಕಿವಿಗ್ ಬಿದ್ರೆ ನೋಡು. ನೋಡ್ಲಾ ಅತ್ಲೆ ಬತ್ತಾವನೆ. ನನ್ನ ಹೆಂಡ್ರ ಸೂಡ ಅಂತೇನು? ನೀನ್ ಹೆಂಡ್ರ ಬೇಡ ಕಾಲ್ ಕಂಡಿದ್ದೀನಿ. ಸುಮ್ಕಿರ್ಲೆ ಕಾಳ ಇದ್ ನಟ್ಗಿರಾಕಿಲ್ಲ. ಸುಮ್ಕಿರ್ಲೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ನಿನ್ನ ಹೆಂಡ್ರು ಶಿವಣ್ಣನ ಜೊತೆ ಸಂಬಂಧ ಇಟ್ಕೊಂಡೋಳೆ ಅನ್ನೋದು ಊರಿಗೆಲ್ಲ. ಓಹೋ, ಗಣಂದಾರಿ ನನ್ನ ಮಗ ಇವನು. ಇವನ್ನೇ ಕಡೆಯಾಗಿ ಬಂದ್ಬಿಟ್ಟಲ್ಲ. ಬಿಸಾಕೋ ಬಿಸಾಕಲ್ಲ. ಏನೋ ಒಂದ್ ಏಟು ಹೊಡೆದ್ರೆ ತಡ್ಕೋಬೋದಣ್ಣ. ಆದ್ರೆ ಈ ಹಲ್ಕ ನನ್ ಮಗ ಬಾಯಿ ಬಂದಿಗೆಲ್ಲ ಮಾತಾಡ್ತವ್ನೆ. ಈ ದರಿದ್ರ ನನ್ನ ಮಗನಿಂದಾನೆ ಮನೇಲಿರೋ ಹಬ್ದಿರೋ ಅವದಿರೋ ಎಲ್ರೂ ಈಚೆಗೆ ಬರ್ತಾರೆ. ಎಲ್ಲ ನೋಡ್ತೀಯ? ಮುಗಿರ ಮಾಕೆ ಇಲ್ಲ ಕಣ ಹೇಳೋ. ತೆಪ್ಪಾಯ್ತು ಇನ್ನೊಂಕಿತ. ಯಾರ ಮನೆ ಇಷ್ಟೇನೇನಾರ ನೀ ಮಾತಾಡಿದ್ ಕೇಳಿದ್ನೋ ಸಿಗದು ಊರ್ ಮುಂದೆ ತೋರಣ ಕಟ್ಬಿಡ್ತೀನಿ. ಓ ಸರ್, ಹೋಗ್ಲಾ ಹೋಗ್ಲಾ. ತಿಮ್ಮ ಮನೆಗೆ ಹೋಗ್. ಇನ್ಮ್ಯಾಕೆ ಈ ಪೋಲಿ ಐಕ್ಳ ಜೊತೆ ಸೇರ್ಬೇಡ. ಅಯ್ಯೋ ಶಿವನೇ, ಇದೆಲ್ಲ ಹೆಂಗಾತು? ಎಲ್ಗ ಹೋಗಿದ್ರಿ? ಆ ಸುಳೆ ಮಗ ಕಾಳ ನಿನ್ ಬಗ್ಗೆ ಇಲ್ದೆಲ್ಲ ಮಾತಾಡ್ತಾನೆ. ಅವ್ನು ಅನ್ಕೊಂಡ್ರೆ ನಮ್ಗೇನು? ನಿಮಗೆ ಯಾಕದಲ್ಲ? ಒಂದ್ ಕಿತ ನೋಡ್ತಾರೆ, ಎರಡ್ ಕಿತ ನೋಡ್ತಾರೆ. ಆ ದರಿದ್ರ ಸುಳೆ ಮಗ ಇವತ್ತ ಅವನ್ ಬುರುಡೆ ಕಳ್ಸಿಬಿಡ್ತಿದ್ದೆ. ಅಷ್ಟ್ರಾಗ ನಮ್ ಕುಸ್ತಿ ಬಸಪ್ಪನವರು. ನಡೀರಿ ಒಳಕ್ಕೆ, ಸ್ನಾನ ಮಾಡಿ ಶುದ್ಧ ಮಾಡ್ಕೊಳ್ಳಿರಂತೆ. ಒಂದ್ ಪ್ರಸಂಗ ಏನಾದ್ರು ಹೇಳ್ತೀಮಣ್ಣು? ಒಂದೊಳ್ಳೆ ಪ್ರಸಂಗ ಹೇಳ್ತೀಮಣ್ಣ. ಯಾಕೋ ನಮ್ ತಿಮ್ಮಣ್ಣ ಸಪ್ಪ ಕುಂತ್ಕೊಂಡವ್ನಲ್ಲ.
ಮಗ ಏನ್ ವೈನ ಕುಸ್ರಿ ಕೆಲಸ ಮಾಡ್ತಾವನೆ ಗೌಡ್ರೆ. ಬಲ್ ಚೆನ್ನಾಗಿದೆ. ಎಲ್ಲಿ ಕಲ್ತಾ ಇದ್ನೆಲ್ಲ? ಅಲ್ಲಿ ಕಣಂತೆ ನಮ್ ಬೀಗರ್ ಚಿಕ್ಕಪ್ಪನಳ್ಳಿಯ ಪಕ್ಕದಲ್ಲಿ ಅವರಲ್ಲ, ಅವ್ರಿಗೆ ತಿಳಿಸ್ಬಂದ್ರೋ ಇಲ್ವೋ? ಅಯ್ಯಯ್ಯೋ, ಎಂತ ಕೆಲಸ ಆಗೋಗಿತ್ತು. ಒಳ್ಳೆ ಸಮಯಕ್ಕೆ ಜ್ಞಾಪಿಸ್ತೆ. ನಾನು ಮಳ್ಳೆಗೌಡ್ರು ಹಿಂಗಾಸೋ ಹಂಗಾಸ್ ಬಂದ್ಬಿಡ್ತೀವಿ. ಲೇ ತಿಮ್ಮಣ್ಣ ಬೋತ್ನಿಂದ ಕೆಲಸ ಮಾಡ್ತಾವನೆ, ಅವನ್ ಕರ್ಕೊಂಡು ಉಣ್ಣಾಕಿತ್ತು. ಕಣಂದ್ರೆ ತಿಮ್ಮಣ್ಣ ಉಣ್ತಾ ಇರು, ಬಂದ್ಬಿಡ್ತೀವಿ. ತಿಮ್ಮ ಬಾರ್ಲಾ, ಉಣ್ಬಿಟ್ಟು ಆಮೇಲೆ ಚಿತ್ತಾರ ಮಾಡುವಂತೆ. ಅಪ್ಪಾರು ಬಂದ್ಬಿಡ್ಲಿ ಕಣ್ರು. ಈಗ ತಾನೇ ಇಳಿಯ ಕೊಟ್ಬಿಟ್ಟು ಬರಕ್ ಹೋಗೋರೆ, ಬರೋ ಕೇಟೋತಾಯ್ತದೋ ಏನು. ನೀ ಬಾ ಮುದ್ದ, ನೀನು ಬಾರ. ಹೋಗೋಣವೋ. ಈಗಳೀಗಳ್ ಉಂಡು ಬರುವೆನು ನಾನು, ಕೆಲಸವಂ ಮಾಡುತ್ತಿರೋ ತಳಾಂಗ್ ತರಿಗಿಡ ತೋಮ್ ತೋಮ್. ದೊಡ್ಡಲಾಗ ಸಿಗಿ ಬಿದ್ದೆ ಸಿಗಿ ಬಿದ್ದೆ ದೊಡ್ಡಲಾಗ. ತಿಮ್ಮಣ್ಣ, ತಿಮ್ಮಣ್ಣ, ಚೇರ್ಮನ್ರು ನಿನ್ ಪಂಚಾಯತಿ ಕಟ್ಟೆ ಕರ್ಕೊಂಡ್ ಬಂದವ್ರೆ. ನನ್ನನ್ನ ನಾನ್ ಯಾವ ದೊಡ್ಡ ಮನುಷ್ಯ ಅಂತ ಪಂಚಾಯತ್ ಕಟ್ಟೆ ಕರೀತಾರ ನನ್ನ? ನಾನ್ ಪಂಚಾಯತಿ ಮನುಷ್ಯ ಅಲ್ಲ ಕಡಪು. ಉಣ್ಣಕ್ಕಿಕ್ರವ ಶಿವಣ್ಣಗೂ ನೀನ್ ಈಗ್ಲೇ ಕರ್ಕೊಂಡ್ ಬಂದವ್ರೆ. ಇವತ್ ನಿಂದೆ ಅಂತ ಪಂಚಾಯತ್ಗೆ. ಓಹೋ ಹಂಗ. ಹಂಗಾರೆ ನಾ ಓಟ್ ಬಂದ್ಬಿಡ್ತೀನಿ ಕಣ್ರವ. ಕಾಲಿ ಟಣ್ಗಿನ್ ಬಿಟ್ಬಿಟ್ಟು ಹಂಗ ಹೋಗ್ ಬರ್ತಿಮ್ಮ, ಮುಂಡ್ಕೊಂಡೋಗು. ಇಲ್ಲ ಕಣ್ರವ, ನಾವ್ ಹೋಗಿ ಏನ್ ವಿಷಯ ತಿಳ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗಾಸಿಂದ ಹೋಗಿ ಹಂಗಾಸಿಂದ ಬಂದ್ಬಿಡ್ತೀನಿ. ನಾಯ್ಸಿದ್ದ ನಡಿಲ ಹೋಗ್ ಬರುವ. ಗೌಡ್ರಿಲ್ದಿರೋ ಹೊತ್ನಾಗೆ ತಿಮ್ಮನ್ ಯಾಕೆ ಕರ್ಕೊಂಡೋದ್ರು? ನಾಲ್ಕು ಜನ ಮಾನ ಮರ್ವಾದೆಯಿಂದ ಬದುಕಬೇಕು ಅಂತಿರೋ ಜನ ವಸಿ ಕೇಳ್ರಿ. ಊರ್ನೇ ಕೆಡ್ಸ ಸೋಳೆ ಮಗ ಇಲ್ಲೇ ಕುಂತವ್ ನೋಡ್ರಿ, ಮಳ್ಳಿ ಕುಂತಂಗೆ. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮ ಹಳ್ಳಿ ಹಾಳಾಗೋಗ್ಬಿಟ್ಟದೆ. ಇವನ್ ನಿಂಗೆ ಬಿಟ್ರೆ ನಮ್ಮ ಹಳ್ಳಿ ಇನ್ನೂ ಹಾಳಾಗೋಗ್ಬಿಡ್ತದೆ. ಇವನು ನಾವ್ ಯಾರು ಇಲ್ದಿರೋ ಹೊತ್ನಲ್ಲಿ ನಮ್ ಹೆಣ್ಣ ಇಕ್ಕಳಿಗೆ ಪ್ಯಾಟೆ ಅವ್ರು ಹಾಕೊಂತಾರ ನೋಡಿ, ಅಂತ ಮನೆಯಾಡ್ ಸಾಮಾನುಗಳನ್ನೆಲ್ಲ ತಂದು ಕೊಟ್ಟವ್ ಇವನು. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮನೆ ಹೆಣ್ಮಕ್ಳೆಲ್ಲ ಹಾಳಾಗೋದ್ರು. ನಮ್ಮನೆ ದಾಸಾದಾನೆ ಇಲ್ಲ, ಇವ್ನ ಹೊಟ್ಟೆಯೊಳಗೆ ಸುರಿಸ್ಕೊಂಡವನೆ. ನೋಡ್ರಪ್ಪ, ಈ ತಿನ್ನಿಂದ ನಮ್ಮ ಮನೆ, ನಮ್ಮ ಕೇರಿ, ನಮ್ಮ ಹೆಣ್ಮಕ್ಳು ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದೇನ್ ಮನೆ ಹಾಳಾಗೋ ಸಾಮಾನು ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ. ಅದೆಂತದು ಸೀರೆ ಒಳಗೆ ಲಂಗುವಂತೆ, ಅದೆಂತದ ಗಮಲ್ದ ಎಣ್ಣೆ ಅಂತೆ, ಎಗ್ಗಿನ ವಾಸನೆ ಅಂತೆ, ಅದೆಂತದೋ ಸ್ನೋ ಅಂತೆ, ಅದೆಂತದೋ ಪೌಡ್ರ್ ಅಂತೆ, ಆಮೇಲೆ ರೋಕಿ ಒಳಗೆ ಬಾಣ್ಲಿ ಬಾಣ್ಲಿ. ಈ ಮನೆ ಹಾಳು ಸೋಳೆ ಮಗನು ಮಾಡಬಾರ್ದು ಮಾಡಿ ಊರ್ನ ಕೆಡ್ಸವನೆ. ಈ ಸೂಳೆ ಮಗನ ಸುಮ್ಮನೆ ಬಿಡಬಾರ್ದು. ಈ ಮನೆ ಹಾಳು ಸುಳ ಮಗನ್ನ ನಮ್ಮ ಊರ್ ಕಾಲಿಡ್ದಂಗ್ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಏನಪ್ಪಾ ತಿಮ್ಮ, ಮನೆ ಯಜಮಾನ್ ಇಲ್ದಲೇ ಇರೋ ಸಮಯದಲ್ಲಿ ಈ ಸಾಮಾನೆಲ್ಲ ತಂದು ಕೊಟ್ಟಿರೋದು ದಿಟ್ವಾ? ನೀನ್ ಮಾಡಿರೋ ಸರಿಯೋ ತಪ್ಪೋ ಹೇಳು. ತಿಳಿದೆ ಮಾಡ್ಬಿಟ್ಟ ಕಣ್ರಪ್ಪ. ಈ ದಿಕ್ಕಿಲ್ದ ಪರದೇಸಿ ತಪ್ಪನೆಲ್ಲ ಒಟ್ಟಿಯಾಗ ಹಾಕೊಂಬಿಡಿ. ಇನ್ನಂಕಿತ ಈ ಪಾಪ ಕೈ ಇಟ್ರೆ ನನ್ನ ಕೈದ ನಾಗರವ್ ಕಡಿಲಿ. ಇವನಿಗೆ ದಂಡ ಹಾಕ್ಲೇಬೇಕು. ದಂಡ ಹಾಕ್ಲೇಬೇಕು. ಇವನಿಗೆ ದಂಡ ಹಾಕ್ಲೇಬೇಕು. ಇವನಿಗೆ ದಂಡ ಹಾಕ್ಲೇಬೇಕು. ಎಲ್ಲರೂ ಕಿರ್ಚಾಡ್ದೆ ಸ್ವಲ್ಪ ಸುಮ್ಕಿರಿ. ಏನಪ್ಪ ತಿಮ್ಮ, ಇವ್ರು ಕೇಳಿದಕ್ಕೆ ಏನ್ ಹೇಳ್ತೀವಿ ಈಗ?
200 ರೂಪಾಯಿ 300 ರೂಪಾಯಿ ತಲೆ ಬೋಳಿಸ್ಲೇಬೇಕು 500 ರೂಪಾಯಿ 700 ರೂಪಾಯಿ ಮಾಡ್ದೆ ಅಂತ ಹೇಳಿ ಊರಿನವರೆಲ್ಲ ಕೈ ಬಿಟ್ಟಿದ್ರೆ ನಾ ಏನ್ ತಪ್ಪು ಮಾಡ್ದೆ ಅಂತ ಸುಮ್ಕಿರಿ ಅಯ್ಯೋ ಪಾಪ 100 ರೂಪಾಯಿ ಹಾಕಿದ್ರೆ ಸಾಲ್ದೆ ಏನಪ್ಪ ತಿಮ್ಮಣ್ಣ 100 ರೂಪಾಯಿ ಎಲ್ಲಿಂದ ತರ್ಲಪ್ಪ ಯಾರನ್ನಾರು ಜಾಮೀನ್ ಕೊಡ್ತೀನಪ್ಪ ಜಾಮೀನ್ ಹಾಕ್ಲಾ ಬೀಸಾಕ್ಲಾ ಅವ್ರ ಮುಖನಾಗಿ ನಾ ಇಲ್ಲೂ ಸತ್ತಿಲ್ಲ ಚೇರ್ಮನ್ ರೇ ಬದುಕಿವ್ನಿ ನಾ ಇಲ್ದೊತ್ತಲ್ಲಿ ಆ ಬಡಬಾಯಿ ಸಿಕ್ಕರ ಅಂತ ಅವ್ನ ಕತ್ತೆ ಕುಯ್ದು ಬಿಡೋದು ಮೊದ್ಲು ಅವ್ರವ್ರ ಹೆಂಗಸರನ್ನ ಮಕ್ಕಳನ್ನ ಸೊಸೆದಿರ್ನ ಬಿಗಿಯಾಗಿಟ್ಕೊಂಡಿದ್ದಿದ್ರೆ ಅವನೇ ತನ್ನ ಮಾರ್ತಾ ಇದ್ದ ಇವ್ರು ಕದ್ದು ಕದ್ದು ಕೊಂಡ್ಕೊತಾ ಇದ್ರು ಅವ್ರ ಹೆಂಗಸರು ಮಕ್ಕಳನ್ನ ಬಿಗಿಯಾಗಿಟ್ಕೊಳ್ಳೋ ಗಂಡಸ್ತನ ಇವ್ರಿಗಿದ್ದಿದ್ರೆ ಇವ್ರು ಯಾಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತು ಹೇಳಿ ಹೆಣ್ಣು ಮಕ್ಕಳು ಕಿಲಿಯಾಗಿರುತ್ತಪ್ಪ ಅವ್ರ ಸಂದಾಗಿರೋ ಬಟ್ಟೆ ಬರಿ ಹಾಕೊಳ್ಳುತ್ತಪ್ಪ ಪ್ಯಾಟರ್ನ್ ಅವ್ರು ಮಾತ್ರ ಸೋಕಿ ಮಾಡಬಹುದು ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ಸೋಕಿ ಮಾಡಿದ್ರೆ ತಪ್ಪೇನೈತಿ ನಾವು ಕಷ್ಟಪಟ್ಟು ದುಡಿದ್ರಲ್ವಾ ಪ್ಯಾಟರ್ನ್ ಅವ್ರು ಸೋಕಿ ಮಾಡೋದು ಬಾಕಿಮ ಹೋಗುವ ನಮ್ಮ ರತ್ನಿ ಮದುವೆ ಆದ್ಮೇಲೆ ನೋಡ್ಕೊಳ್ತೀನಿ ನನ್ನ ಮಕ್ಕಳು ನನ್ನ ಕೈನ ಉಣ್ದೇನೆ ಬಂದ್ಬಿಟ್ಟಂತೆ ಬಾತಿಮ್ಮ ಬಾರು ಹೋಗು ಉಣ್ಣಕ್ಕೆ ಅಪ್ಸತ್ ಮಗ ಅಂತ ಕೂಲಿ ಕಂಬಳ ಮಾಡಿ ನಿನ್ ದೊಡ್ಡವನ್ ಮಾಡ್ದೆ ಈ ಗುಡ್ಸಟ್ಟಿ ಮಾತು ಕೇಳ್ಕೊಂಡು ಮನೆ ಬೇರೆ ಪಾಲ್ ಮಾಡ್ತಿದ್ದೀಯಾ ಮನೇನ ಮುರಿದವಳು ಇವತ್ತಲ್ಲ ನಾಳೆ ನಿನ್ ಬಾಳ್ ಮುರಿತಾಳೆ ಸೋಂಕಿಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ನಿನ್ನ ಹೆಂಡ್ರು ಶಿವಣ್ಣನ ಜೊತೆ ಸಂಬಂಧ ಇಟ್ಕೊಂಡವಳೆ ಅನ್ನೋದು ಊರಿಗೆಲ್ಲ
ಮತ್ತೀಗ ನಮ್ ಶರೀರ ನಮ್ ಬಟ್ಟೆ ಶುದ್ಧವಾಗಿದ್ಬಿಟ್ರೆ ಸಾಕ ನಮ್ ಮನ್ಸೂನು ಶುದ್ಧವಾಗಿರೋದ್ ಬೇಡ್ವಾ?